ಅವರಿಂದ ಭಾಷಣ. ಭಾರತ್ ಮಾತಾ ಕಿ. ಪ್ರಥಮದಲ್ಲಿ ಶಾಂತಿಗೆ ಶಾಂತಿ, ಕ್ರಾಂತಿಗೆ ಕ್ರಾಂತಿ, ಜ್ಞಾನಕ್ಕೆ ಜ್ಞಾನಿ, ಬದುಕಿಗೆ ಮಾರ್ಗದರ್ಶಕರು, ನನ್ನ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಸ್ವಾಮಿ ವಿವೇಕಾನಂದರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಎಸ್ಟಿಎಂಸಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಸರ್ವ ಸದಸ್ಯರೇ ಮತ್ತು ಗ್ರಾಮದ ಗುರು ಹಿರಿಯರೇ, ಯುವಕ ಮಿತ್ರರೇ, ಗುರು ಹಿರಿಯರೇ ಮತ್ತು ಇಂದಿನ ಕಾರಣೀಕರ್ತರಾಗಿರ್ತಕ್ಕಂಥ ಭಾರತದ ಭಾಗ್ಯ ವಿಧಾತರೇ ಮತ್ತು ಎಲ್ಲ ನನ್ನ ಆತ್ಮೀಯ ಗುರುಗಳೇ, ಸುಮಾರು 79 ವರ್ಷಗಳ ಕಳೆದು 80ನೇ ವರ್ಷ ನಾವು ಸ್ವಾತಂತ್ರ್ಯದ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ, ಸ್ವಾತಂತ್ರ್ಯ ಹೋರಾಟ ಆಗಬೇಕಾದ್ರೆ ನಾವ್ಯಾರು ಇನ್ನೂ ಭೂಮಿಗೆ ಬಂದಿರಲಿಲ್ಲ, ಜೀವವನ್ನು ಪಡೆದಿರಲಿಲ್ಲ. ನಮ್ದು ಒಂದೇ ಪ್ರಶ್ನೆ, ಇಲ್ಲಿ ಕುಂತಿರುವಂತ ಹೇಳಿದ್ರ ಒಂದು ಪ್ರಶ್ನೆ, ಸ್ವಾತಂತ್ರ್ಯ ಎಂದರೆ ಏನು? ಒಬ್ರು ಯಾರಾದ್ರೂ ಹೇಳಿ, ಯಾರಾದ್ರೂ ಒಬ್ರು ಹೇಳಿ, ಸ್ವಾತಂತ್ರ್ಯ ಅಂದರೆ ಏನು? ವಾಟ್ ಈಸ್ ದ ಸ್ವಾತಂತ್ರ್ಯ? ಒಬ್ರು ಹೇಳಿ. ಸುಮಾರು ಅಂಗನವಾಡಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿ ಇವತ್ತು ತಾವೆಲ್ಲರ ಮುಂದಿನ ಭಾರತದ ಭವಿಷ್ಯಕ್ಕಾಗಿ ತಮ್ಮ ಜೀವನ ರೂಪಣೆ ಗೊಳಿಸುವಂತ ತಾವ್ಯಾರಾದ್ರೂ ಸ್ವಾತಂತ್ರ್ಯ ಎಂದರೆ ಏನು? ಒಬ್ಬರು ಯಾರಾದ್ರು ಗೊತ್ತಿಲ್ವಾ? ಎಂಬತ್ತು ವರ್ಷಗಳ ಕಾಲ ದೇಶಕ್ಕಾಗಿ ಸ್ವಾತಂತ್ರ್ಯ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಅಂದ್ರೆ ನನ್ನ ಬದುಕನ್ನು ನಾನು ಕಟ್ಟಿಕೊಂಡು ಇನ್ನೊಬ್ಬರ ಹಂಗಿನಲ್ಲಿ ಬದುಕಲಾರದೆ, ಇನ್ನೊಬ್ಬರ ದಾಸನಾಗಲಾರದೆ, ಇನ್ನೊಬ್ಬರ ಕೈಚಳಕಕ್ಕೆ ಕೆಲಸ ಮಾಡಲಾರದೆ, ನನ್ನ ಪರಿಶ್ರಮ, ನನ್ನ ಶ್ರದ್ಧೆ, ನನ್ನ ನಿಷ್ಠೆ, ನನ್ನ ಕಾಯಕದಿಂದ ನಾನು ದೇಶವನ್ನು ಕಟ್ಟುತ್ತೇನೆ ಅಂತ ಹೇಳುತ್ತಲ್ಲ, ಅದು ನಿಜವಾದ ಸ್ವಾತಂತ್ರ್ಯ. ಅದು ನಿಜವಾದಂತ ಸ್ವಾತಂತ್ರ್ಯ. ಸ್ನೇಹಿತರೆ, ನಾವು ಹೇಳ್ತೀವಿ, ಈಗ ನಮ್ಮ ಅದಕ್ಕೊಂದು ಇತಿಹಾಸದಲ್ಲಿ ಹೇಳ್ತಾರೆ, ಹುಲಿಯ ಹೊಟ್ಟೆಯಲ್ಲಿ ಹುಲಿಯ ಹುಟ್ಟುತ್ತೆ ಹೊರತು ಇಲ್ಲಿ ಹುಟ್ಟೋದಿಲ್ಲ. ಇದ್ರ ಒಂದು ನಿಮಿಷ ಸ್ವಲ್ಪ ಸೈಲೆಂಟ್ ಆಗಿರ್ರಿ, ನಿಮ್ಮ ಭವಿಷ್ಯದ ಭಾಷಣ. ಹುಲಿಯ ಹೊಟ್ಟೆಯಲ್ಲಿ ಹುಲಿಯ ಹುಟ್ಟುತ್ತೆ ಹೊರತು ಇಲ್ಲಿ ಹುಟ್ಟುವುದಿಲ್ಲ. ಅದೇ ರೀತಿ ಜ್ಞಾನಿಯ ಹೊಟ್ಟೆಯಲ್ಲಿ ಮಹಾಜ್ಞಾನಿ ಹುಡ್ತಾರೆ ಹೊರತು ಅಜ್ಞಾನಿ ಅಲ್ಲ. ಇದಕ್ಕೆ ಕಾರಣ ಏನಂದ್ರೆ, ಇದೇ ಒಂದು ನಮ್ಮ ಗ್ರಾಮದಲ್ಲಿ ತಮ್ಮ ವೃತ್ತಿಯಲ್ಲಿ ಅಂಗನವಾಡಿ ಟೀಚರ್ ಆಗಿ ನಿವೃತ್ತಿ ಹೊಂದಿ ಸೇವೆ ಸಲ್ಲಿಸಿ ಸುಮಾರು ವಿದ್ಯಾರ್ಥಿಗಳಿಗೆ ದಾರಿದೀಪ ನೀಡುವಂತೆ ನಮ್ಮ ಗಿರಿಜನ್ ಟೀಚರ್ ಅವರ ಮಗನಾಗಿರ್ತಕ್ಕಂಥ ವೀರೇಶ್ವರ್ ಮಾತಾಡಿದ್ರೆ, ಇದೇ ಜ್ಞಾನಿಗಳ ಹೊಟ್ಟೆಯಲ್ಲಿ ವಿಜ್ಞಾನಿನ ಹುಟ್ಟು ಹೊರತು ಅಜ್ಞಾನ ಹುಟ್ಟು ಅಂತ ಹೇಳಕ್ ಕಾರಣ. ಇಂತಿಂತ ಅದ್ಭುತವಾದಂತ ಜ್ಞಾನಿಗಳು ನಮ್ಮ ಗ್ರಾಮದಲ್ಲಿದ್ದಾರೆ. ನಾನು ಹೇಳ್ತೀನಿ, ಪ್ರತಿ ಒಂದು ವರ್ಷದಲ್ಲಿ ಬರುವಂತ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15, 1947 ಇಸ್ವಿ ಸ್ವಾತಂತ್ರ್ಯ ಸಿಕ್ತು. ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡೆದೆವು. ನಾವು ಇವತ್ತು ಸ್ವಾತಂತ್ರ್ಯ ಒಂದೇ ಭಾಷಣ ನಾವೆಲ್ಲರೂ ಮಾತಾಡ್ತಾ ಇರತ್ತದ್ದು. ಆದ್ರೆ ಆ ಸ್ವಾತಂತ್ರ್ಯದ ಹಿಂದೆ ಆಗಿರ್ತಕ್ಕಂಥ ಬಲಿದಾನ ಗೊತ್ತಾ? ಆ ಸ್ವಾತಂತ್ರ್ಯದ ಹಿಂದೆ ಬಲಿದಾನ ಆಗಿರುವಂತದ್ದು ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ನಾವು ಹೇಳ್ತೀನಿ, 1947 ಇಸ್ವಿ ಮಧ್ಯರಾತ್ರಿ 12:33 ಅಭಿಜಿತ ಮುಹೂರ್ತದಲ್ಲಿ ಬ್ರಿಟಿಷರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆ ಸ್ವಾತಂತ್ರ್ಯವನ್ನು ಕೊಡಬೇಕೆಂದು ಕಾರಣ ಇದೆ. ಅಂದಿನ ಬ್ರಿಟನ್ನಿನ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ಎಲಿಜಬೆತ್ ರಾಣಿಯ ಗಂಡನ ಚಿಕ್ಕಪ್ಪನಾಗಿರ್ತಕ್ಕಂಥವರು
ನಮ್ಮ ದೇಶಕ್ಕೆ 1948ನೇ ಇಸ್ವಿಗೆ ಸ್ವಾತಂತ್ರ್ಯ ಕೊಡಬೇಕಂತೇಳಿ ಅವ್ರು ಚರ್ಚೆ ಮಾಡಿದಾಗ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಏಕವಾಯಿತು. ಅಖಂಡ ಭಾರತ ದೇಶವನ್ನು ಎಡಗಕ್ಕೆ ತುಂಡು ಮಾಡುವುದಕ್ಕಾಗಿ ಒಂದು ಹೋರಾಟ ನಡೆಯಿತು. ಆ ಒಂದು ಕಾರಣದಿಂದ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ಸಿಕ್ತು. ಆ ಸಿಗೋದ್ರ ಮುಖಾಂತರ ಬ್ರಿಟಿಷರು ನಮ್ಗೆ ಯಾವುದೇ ರೀತಿಯಿಂದ ಈ ಭಾರತ ದೇಶ ಸುಧಾರಣೆ ಆಗಲಿ ಎಲ್ಲದ ರೀತಿಯ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲಿಲ್ಲ, ಇವರಿಗೆ ಕೆಟ್ಟದಾಗಲಿ ಅಂತ ಕೇಳಿದ್ರು. ಆ ರೀತಿಯಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅಂದಿನ ಮಹರ್ಷಿಗಳು ಜ್ಯೋತಿಷ್ಯರು ಇವತ್ತು ರಾಜಕಾರಣದಲ್ಲಿ ಪ್ರತಿಯೊಬ್ಬರು ಜ್ಯೋತಿಷ್ಯವನ್ನು ಬಳಸ್ತಾ ಇದ್ದಾರೆ. ಅವತ್ತು ಸಹಿತ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಜ್ಯೋತಿಷ್ಯರನ್ನು ಬಳಸಿದ್ರು. ಜ್ಯೋತಿಷ್ಯರನ್ನು ಬಳಸಬೇಕಾದ್ರೆ ಅವ್ರು ಒಂದೇ ಮಾತು, 15ನೇ ತಾರೀಕಿಗೆ ನಮ್ಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ, ನಾವು ಏನ್ ಮಾಡೋಣ ಅಂತ ಕೇಳಿದಾಗ ಅಂದಿನ ನಮ್ಮ ಪ್ರಮುಖರು ಜ್ಯೋತಿಷ್ಯರೇ ಒಂದೇ ಮಾತು, 15ನೇ ತಾರೀಕು ಯಾವುದೇ ರೀತಿಯಿಂದ ಶುಭ ದಿವಸವಿಲ್ಲ, ಅಂದಿನ 15ನೇ ತಾರೀಕು. ಅದಕ್ಕಾಗಿ ಜ್ಯೋತಿಷ್ಯರ ಪ್ರಕಾರ, ನಮ್ಮ ಹಿಂದೂಸ್ಥಾನದ ಪ್ರಕಾರ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಸೂರ್ಯ ಅಸ್ತದಿಂದ ಸೂರ್ಯ ಉದಯಕ್ಕೆ ದಿನ ಆಗುತ್ತಾ ಇರ್ತದೆ, ಮಧ್ಯರಾತ್ರಿ 12 ಗಂಟೆಗೆ ಅಲ್ಲ. ಬ್ರಿಟಿಷರ ಆಳ್ವಿಕೆಯಲ್ಲಿ ಮಧ್ಯಾಹ್ನ ರಾತ್ರಿ 12 ಗಂಟೆಗೆ ಆದ್ರೆ ಅವ್ರಿಗೆ ಒಂದು ದಿನ ಕಳೆದಂಗೆ. ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಸೂರ್ಯ ಉದಯ ಆದ್ರೆ ಮಾತ್ರ ಒಂದು ದಿನ ಬಂದಂಗೆ. ಆ ಒಂದು ನಿಟ್ಟಿನಲ್ಲಿ ಅವತ್ತಿನ ಹೇಳುವಂತ ಜ್ಯೋತಿಷ್ಯರು ಮಧ್ಯರಾತ್ರಿ 11 ಗಂಟೆ 57 ನಿಮಿಷದಿಂದ 12 ಗಂಟೆ 33 ನಿಮಿಷ ಅಭಿಜಿತ ಮುಹೂರ್ತದಲ್ಲಿ ಸ್ವಾತಂತ್ರ್ಯವನ್ನು ನೀವು ಪಡೆದುಕೊಂಡಾಗ ಮಧ್ಯರಾತ್ರಿ 12 ಗಂಟೆ 33 ನಿಮಿಷಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸಿಕ್ಕ ಮೇಲೆ ನಾವು ಹೇಳ್ತೇವೆ, ಇವತ್ತು ನಾವು ಸಂತೋಷ ಪಡುವಂತದ್ದಲ್ಲ, ನಾವಿವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ಒಂದು ರಾಷ್ಟ್ರ ಹಬ್ಬವನ್ನು ಆಚರಣೆ ಮಾಡ್ತೇವೆ, ಅದು ಸ್ವಾತಂತ್ರ್ಯ ಪಡುವಂತದ್ದಲ್ಲ. ಅಖಂಡ ಭಾರತವನ್ನು ಹೊರಗಾದಂತ ನೀತಿ ಇವತ್ತು ನಮ್ಮ ದೇಶ ಅಖಂಡ ಭಾರತವಾಗುತ್ತೆ. ಬ್ರಿಟಿಷರಿಂದ ಬರಬೇಕಾದ್ರೆ ಬರೋದಕ್ಕಿಂತ ಕೆಲವೇ ಗಂಟೆಗಳಲ್ಲಿ ಭಾರತ ತುಂಡಾಗಿ ಇವತ್ತು ಕೇವಲ ನಮ್ಮ ಭಾರತ ಇದೆ, ಅಖಂಡ ಭಾರತದಿಂದ ತುಂಡಾಗಿ ಉಳಿದಿರುತ್ತದೆ ನಮ್ಮ ಭಾರತ. ಆ ನಂತರ ಸುಮಾರು ಇವತ್ತಿಗೆ ನಡೀತಿರುವಂತ ಈ ಒಂದು ತ್ರಿವರ್ಣ ಧ್ವಜ, ಇದರ ಸಂಕೇತ ಕೇಸರಿ ಬಿಳಿ ಹಸಿರು, ಕ್ರಾಂತಿ ಶಾಂತಿ ಸ್ವತಂತ್ರ ನಂತರ ಬಂದಿರುವಂತದ್ದು 7ನೆಯ ಧ್ವಜ. ಯಾಕೆ ಈ ಧ್ವಜ ಬಂತು? ಹಿಂದಿನ ದಿನಮಾನಗಳಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಂದಿನ ಕಾಂಗ್ರೆಸ್ ಅನ್ನುವಂತ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರಿಂದ. ಆ ಒಂದು ಇದರಲ್ಲಿ ಚಕ್ರ ಇತ್ತು. ಆ ಚಕ್ರದಿಂದ ಕೇವಲ ಹಿಂದಿನ ಒಂದು ಸಿಂಬಲ್ ಆಗುತ್ತೆ ಅನ್ನೋದ್ರ ಮುಖಾಂತರ ಅಶೋಕ ಚಕ್ರವನ್ನು ಇಟ್ಟು ಸಾಮರ್ಥ್ಯ ನಾವು ಬರುವಂತ ಶಕ್ತಿಯನ್ನು ರೂಪಿಸುವಂತ ಅಶೋಕ ಚಕ್ರವನ್ನು ಅವತ್ತಿನ ದೇಶದಲ್ಲಿ ರೂಪಣೆ ಮಾಡಿದ್ರು. ಇಂಥ ಒಂದು ದಿನಮಾನಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಾವು ಕೇವಲ ತಿಳ್ಕೊಳ್ಳೋದಷ್ಟೇ ಮುಖ್ಯ ಅಲ್ಲ, ಸ್ವಾತಂತ್ರ್ಯ ಬದುಕೋದು ನಾವು ಬಹಳ ಮುಖ್ಯ. ಇಂಥ ವಿಚಾರಗಳನ್ನು ತಾವೆಲ್ಲರೂ ತಿಳ್ಕೊಂಡು ಮುನ್ನಡೆಯುವಂತ ಸುಮಾರು ದಿನಮಾನಗಳಲ್ಲಿ ತಾವೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ಸೇವೆಯನ್ನು ಸಲ್ಲಿಸುವ ಮುಖಾಂತರ ನಮಗೆ ಕೇವಲ 376 ವರ್ಷಗಳಿಂದ ಬ್ರಿಟಿಷರ ಕೈಯಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸುಮಾರು 13ನೇ ಇಸ್ವಿಯಿಂದ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದೆ. ಗಜನಿ, ಬೇರು, ನಮ್ಮದು, ಸುಲ್ತಾನರು ಇವರೆಲ್ಲರೂ ಆಕ್ರಮವಾಗಿ ನಮ್ಮ ದೇಶಕ್ಕೆ ಆಕ್ರಮ ಮಾಡಿರುವಂತ ಸಂಪತ್ತನ್ನು ಲೂಟಿ ಮಾಡಿದ ನಂತರ ಬಂದಂತವರು ಬ್ರಿಟಿಷರು. ಈ ಬ್ರಿಟಿಷರ ಆಳ್ವಿಕೆಯಿಂದ ನಾವು ಸ್ವಾತಂತ್ರ್ಯ ಪಡೆದ ಮೇಲೆ ಇವತ್ತು ನಾವು ಸ್ವಾತಂತ್ರ್ಯ ಬರುತ್ತಾ ಇಲ್ಲ. ನಾವು ಸ್ವಾತಂತ್ರ್ಯ ಬಗ್ಗೆ ನಮ್ ಕೇಳಕ್ಕೆ ಇಲ್ಲ ಅಂದ್ರೆ ನಾವು ಸ್ವಾತಂತ್ರ್ಯ ಸಿಕ್ಕಿದ್ದು ವೇಸ್ಟ್ ಆಗಿದೆ. ಅದಕ್ಕೆ ನಾವು ಕೇಳಿ ಇಲ್ಲಿರುವಂತೆಲ್ಲ ಟೀಚರ್ಸ್ ಇರಲಿ, ವಿದ್ಯಾರ್ಥಿ ಸ್ವಾತಂತ್ರ್ಯ ಎಂದರೇನು ಅಂದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಗ್ಗೆ ನಮಗೆ ಗೊತ್ತಿಲ್ಲ. ಅದನ್ನ ನಾವು ತಿಳ್ಕೊಳ್ಳೇಬೇಕಲ್ಲ. ಅದು ತಿಳ್ಕೊಂಡೆ ಮಾತ್ರ ಇದಕ್ಕೆ ಬೆಲೆ ಇರುತ್ತೆ. ಸ್ವಾತಂತ್ರ್ಯ ಅಂದ್ರೆ ಏನಂತ ತಿಳ್ಕೊಂಡೆ ಮಾತ್ರ ಬೆಲೆ ಇರುತ್ತೆ. ದಯವಿಟ್ಟು ತಮ್ಮೆಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ, ಸ್ವಾತಂತ್ರ್ಯ ನಮಗೆ ಕೇವಲ ಸಂಭ್ರಮ ಆಚರಣೆಗಾಗಿ ಬಂದಿಲ್ಲ. ಒಂದು ಸಾಮರ್ಥ್ಯ, ಬಲಿದಾನ, ಕಷ್ಟ ನಷ್ಟಗಳನ್ನು ನಮ್ಮ ಹಿರಿಯರೆಲ್ಲ ತಮ್ಮ ಜೀವ ಬಲಿದಾನ ಮಾಡುವ ನಂತರ ಬಂದಿರುವಂತ ಈ ಸ್ವಾತಂತ್ರ್ಯ. ಇದಕ್ಕಾಗಿ ತಾವೆಲ್ಲರೂ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಬದುಕೋಣ, ಸ್ವಾತಂತ್ರ್ಯಕ್ಕಾಗಿ ನಾವು ಬಲಿದಾನ ಮಾಡುವಂತವ್ರಿಗೆ ಸ್ಮರಿಸೋಣ. ಮತ್ತು ನಾವು ನಮ್ಮ ಗ್ರಾಮ, ಊರು, ದೇಶ ಎಲ್ಲದಕ್ಕಾಗಿ ನಾವು
ನಮ್ಮ ಜ್ಞಾನವನ್ನು ಸಮರ್ಥನೆ ಮಾಡೋಣಂತ ಹೇಳೋದ್ರ ಮುಖಾಂತರ ಇಲ್ಲಿರಂತ ಹಿರಿಯರು ಇರಲಿ, ತಮ್ಮೆಲ್ಲ ಹಿರಿಯರಿಗೆ ಹೇಳ್ತೀನಿ ಒಂದು ಮಾತು ನಾನು ನನ್ನನ್ನು ಒಳಗೊಂಡಂತೆ. ಕೇವಲ ನಾವು ಆಗಸ್ಟ್ 15 ಜನವರಿ 26ಕ್ಕೆ ಮಾತ್ರ ನಾವು ಸ್ವಾತಂತ್ರ್ಯಕ್ಕಾಗಿ ಮಾಡೋದು ಬೇಡ. ಪ್ರತಿ ಒಂದೊಂದು ದಿವಸನೂ ಸಹಿತ ನಾವು ಸ್ವಾತಂತ್ರ್ಯ ಬಗ್ಗೆ ವಿಚಾರ ಮಾಡೋಣ. ಅದೇ ರೀತಿಯಾಗಿ ನಾವು ಮಾತು ಕೊಟ್ಟಂತೆ ಕೆಲಸ ಕಾರ್ಯಗಳಲ್ಲಿ ಸಹಿತ ಅಂಗನವಾಡಿ ಕೇಂದ್ರಗಳಿರಲಿ, ಬೇರೆ ಬೇರೆ ಕೆಲಸ ಕಾರ್ಯಗಳು ಸಹಿತ ಆಗಿದೆ ಅಪ್ರೂವ್ ಆಗಿದ್ದಾವೆ. ಅದೇ ರೀತಿಯಾಗಿ ತಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಊರಿನ ಕೀರ್ತಿಯನ್ನು ತರಲಿ ಅಂತ ಹೇಳೋದ್ರ ಮುಖಾಂತರ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರುವಂತ ಸಮಸ್ತರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್.